ವೆಲ್ಕಮ್ ಸುನೀತಾ ವಿಲಿಯಮ್ಸ್. ಎಸ್, ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಸುನೀತಾ ವಿಲಿಯಮ್ಸ್. 8 ದಿನ ಅಂತ ಹೋದವರು 9 ತಿಂಗಳ ಬಳಿಕ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಸ್ಪರ್ಶ ಮಾಡಿದ್ದಾರೆ. ಭಾರತ ಮೂಲದ ಅಮೆರಿಕಾದ ನಾಸಾ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 8 ದಿನಗಳ ಕಾರ್ಯಾಚರಣೆ ಅಂತ ಹೇಳಿ ಜೂನ್ 5, 2024ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು. ಆದರೆ ತಾಂತ್ರಿಕ ದೋಷದಿಂದಾಗಿ ವಾಪಸ್ ಬರೋದಕ್ಕೆ ಆಗಿರಲಿಲ್ಲ. ಈಗ 9 ತಿಂಗಳ ಬಳಿಕ 286 ದಿನಗಳ ಬಳಿಕ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಹಿಂತಿರುಗಿದ್ದಾರೆ. ಇವರ ಜೊತೆಗೆ ನಿಕ್ ಹೆಗ್, ಅಲೆಕ್ಸಾಂಡರ್ ಇವರು ಕೂಡ ಭೂಮಿಗೆ ಬಂದಿಳಿದಿದ್ದಾರೆ. ಆ ಕ್ಷಣದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಹಳ ಸಂತೋಷದಿಂದ ಸುನೀತಾ ವಿಲಿಯಮ್ಸ್ ಎಲ್ಲರತ್ತ ಕೈ ಬೀಸ್ತಾರೆ. 9 ತಿಂಗಳು ಹೇಗಿದ್ರಪ್ಪ, ವಾಪಸ್ ಯಾವಾಗ ಆಗ್ತಾರೆ, ವಾಪಸ್ ಆಗ್ತಾರೋ ಇಲ್ವೋ ಅನ್ನುವಂತಹ ಅನುಮಾನ ಇತ್ತು. ಆದರೆ ಆ ಎಲ್ಲ ಅನುಮಾನಗಳಿಗೆ ಇವತ್ತು ಬೆಳಗ್ಗಿನ ಜಾವ 3:27 ತೆರೆ ಬಿದ್ದಿದೆ. ಭೂಸ್ಪರ್ಶ ಮಾಡಿದ್ದಾರೆ ಸುನೀತಾ ಹಾಗೂ ಬುಚ್. 17 ಗಂಟೆಯ ಪ್ರಯಾಣದ ಬಳಿಕ ಕ್ರೂ 9 ನೌಕೆ ಭೂಸ್ಪರ್ಶ ಮಾಡಿದೆ. ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ತೆರಳಿದಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 8 ದಿನಗಳ ಕಾರ್ಯಾಚರಣೆ ಮುಗಿಸ್ತಾರೆ. ಆದರೆ ವಾಪಸ್ ಬರೋಣ ಅಂತಂದ್ರೆ ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬರುತ್ತೆ. ಹಾಗಾಗಿ ನಾಸಾ ರಿಸ್ಕೇ ತೆಗೆದುಕೊಳ್ಳೋದಿಲ್ಲ ಅವರನ್ನ ವಾಪಸ್ ಕರೆಸೋದಿಕ್ಕೆ. ಒಂದು ಕಡೆ ಹೀಲಿಯಂ ಲೀಕ್ ಆಗ್ತಾ ಇರುತ್ತೆ, ಕೆಲವೊಂದಿಷ್ಟು ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಜೂನ್ನಲ್ಲಿ ಹೋದಂತಹ ಗಗನ ನೌಕೆ ಸ್ಟಾರ್ ಲೈನರ್ ಅದನ್ನ ಸೆಪ್ಟೆಂಬರ್ಗೆ ವಾಪಸ್ ಕರೆಸ್ಕೊಳ್ತಾರೆ. ಆದರೆ ಅದರಲ್ಲಿ ಗಗನಯಾನಿಗಳು ಇರೋದಿಲ್ಲ. ಸೇಫ್ ಆಗಿ ಸ್ಟಾರ್ ಲೈನರ್ ಭೂಸ್ಪರ್ಶ ಮಾಡುತ್ತೆ. ಆದರೆ ನಾಸಾ ವಿಜ್ಞಾನಿಗಳಿಗೆ ಸುನೀತಾ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಕರೆಯಿಸುವಂತಹ ಧೈರ್ಯ ಇರೋದಿಲ್ಲ. ಏನಾದರೂ ಸಮಸ್ಯೆ ಆಗಿಬಿಟ್ರೆ, ಎಲ್ಲಾದರೂ ಕೈ ಕೊಟ್ಬಿಟ್ರೆ ಗಗನ ನೌಕೆ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಕೇವಲ ಗಗನ ನೌಕೆಯನ್ನ ಮಾತ್ರ ಹಿಂದಕ್ಕೆ ಕರೆಸ್ಕೊಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 4 ಗಗನ ಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ನಿಂದ ಸೇಫ್ ಆಗಿ ಕ್ರೂ 9ನಲ್ಲಿ ಭೂಸ್ಪರ್ಶ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.